ನನ್ನ ಹೆಸರು ನಾಗರಾಜ್. ನೀವು ನೋಡ್ತಾ ಇದ್ದೀರಾ ಸ್ಕೈ ಟೆಕ್ ಅಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ 2024ರಲ್ಲಿ ಯಾವೆಲ್ಲ ಫೋನ್ಸ್ ಲಾಂಚ್ ಆಗಿವೆ, ಅದರಲ್ಲಿ ಯಾವುದು ಬೆಸ್ಟ್ ಫೋನು ಅನ್ನೋದು ಕ್ಯಾಟಗರಿ ವೈಸು ಅವಾರ್ಡ್ ಕೊಡೋಣ. ಆ್ಯಂಡ್ ನಮ್ಮ ಚಾನಲ್ನಲ್ಲಿ 2024ರಲ್ಲಿ ಬರುವ ಲಾಸ್ಟ್ ವಿಡಿಯೋ ಕೂಡ ಇದೆ. ಈ 2024ರಲ್ಲಿ ನಮ್ಮ ದೇಶದಲ್ಲಿ ಟೋಟಲ್ಲು 103 ಫೋನ್ಗಳಾದರೆ ಲಾಂಚ್ ಆಗಿವೆ. ಅದನ್ನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ ಯಾವ್ಯಾವ ಅಂತ. ಈಗ ಅದರಲ್ಲಿ 50,000 ಒಳಗಡೆ ಲಾಂಚ್ ಆಗಿರೋ ಫೋನ್ಗಳಲ್ಲಿ ಎಷ್ಟು ಮೊಬೈಲ್ ಆಫ್ ದಿ ಇಯರ್ ಅಂತ ಟೈಟಲ್ ಕೊಡೋಣ. 50,000 ಮೇಲ್ಗಡೆ ತುಂಬ ಫೋನ್ಗಳಿದ್ದಾವೆ, ಕ್ಯಾಮ್ರಾ ಪರವಾಗಿ, ಪರ್ಫಾರ್ಮೆನ್ಸ್ ಪರವಾಗಿ. ಆ್ಯಂಡ್ ಅವೆಲ್ಲ 50,000 ಮೇಲೆ ಇರೋದ್ರಿಂದ ಆಬ್ವಿಯಸ್ಲಿ ಅದು ಫ್ಲ್ಯಾಗ್ಶಿಪ್ ಫೋನ್ಗಳಾಗಿರೋದ್ರಿಂದ ಅದರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ 50,000 ಮೇಲ್ಗಡೆ ಇರೋದನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ. 50,000 ಹೊರಗಡೆ ಇರೋದ್ರಲ್ಲಿ ಮಾತ್ರ ಯಾವುದು ಬೆಸ್ಟ್ ಫೋನ್ಗಳು ಅನ್ನೋದು ನೋಡೋಣ. ಬೆಸ್ಟ್ ಮೊಬೈಲ್ಸ್ ಅಲ್ಲದೆ ಇದರಲ್ಲಿ ಕ್ಯಾಟಗರಿ ವೈಸ್ ಅವಾರ್ಡ್ ಕೊಡೋಣ. ಅಂದರೆ ಬೆಸ್ಟ್ ಗೇಮಿಂಗ್ ಫೋನು, ಬೆಸ್ಟ್ ಕ್ಯಾಮ್ರಾ ಫೋನು, ಬೆಸ್ಟ್ ಡಿಸೈನ್ ಫೋನು, ಬೆಸ್ಟ್ ಇನೋವೇಷನ್ ಫೋನು, ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಫೋನು, ಬೆಸ್ಟ್ ಫೋನ್ ಆಫ್ ದಿ 2024, ವರೆಸ್ಟ್ ಫೋನ್ ಆಫ್ 2024 ಆ್ಯಂಡ್ ಬೆಸ್ಟ್ ಕಮ್ಬ್ಯಾಕ್ ಫೋನು ಆ್ಯಂಡ್ ಮೋಸ್ಟ್ ಅಂಡರ್ರೇಟೆಡ್ ಫೋನ್. ಈ 9 ಅವಾರ್ಡ್ನ 9 ಫೋನ್ಗೆ ಬಿಡೋಣ. ಫಸ್ಟ್ ಕ್ಯಾಟಗರಿ ಬೆಸ್ಟ್ ಗೇಮಿಂಗ್ ಅವಾರ್ಡು ಪೋಕೋ X6 Pro. ಇದು ಲಾಂಚ್ ಆದಾಗ 25,000ದಲ್ಲಿ ಲಾಂಚ್ ಮಾಡಿದ್ರು. ಇದರಲ್ಲಿ MediaTek 8300 ಅಲ್ಟ್ರಾ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಈ ಬೆಲೆಯಲ್ಲಿ ಗೇಮಿಂಗ್ ಪರವಾಗಿ ಇದಕ್ಕಿಂತ ಒಳ್ಳೆ ಫೋನ್ ಇಲ್ಲ. BGMIನ 90 FPS ಈಸಿಯಾಗಿ ರನ್ ಮಾಡ್ಬೋದು, ಯಾವುದೇ ಲ್ಯಾಗ್ಸ್ ಇರಲ್ಲ. ಸೊ ಬೆಸ್ಟ್ ಗೇಮಿಂಗ್ ಫೋನ್ ಅವಾರ್ಡ್ ಅಂತಂದರೆ ನಾವು ಪೋಕೋ X6 Proಗೆ ಕೊಡ್ಬೋದು. ನೆಕ್ಸ್ಟ್ ಕ್ಯಾಟಗರಿ ಬೆಸ್ಟ್ ಕ್ಯಾಮ್ರಾ ಫೋನು. ಈ 2024ನಲ್ಲಿ ಬಜೆಟ್ನಲ್ಲಿ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಅಂದರೆ ಮೋಟೋ Edge 50 Pro. ಇದರಲ್ಲಿ ಬ್ಯಾಕ್ ಸೈಡ್ 50 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ ಇರುತ್ತೆ, 10 ಮೆಗಾಪಿಕ್ಸೆಲ್ ಡೇ ಫೋಟೋ ಕ್ಯಾಮ್ರಾ ಇರುತ್ತೆ, 13 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇರುತ್ತೆ. ಇದೇ ಕ್ಯಾಮ್ರಾ ನೀವು ಮ್ಯಾಕ್ರೋ ಕ್ಯಾಮ್ರಾ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ನೊಂದಿಗೆ ಬರುತ್ತೆ. ಈ ಫೋನ್ ಕೊಟ್ಟಿರೋ 4 ಕ್ಯಾಮ್ರಾ ಕೂಡ ಒಳ್ಳೆ ಕ್ವಾಲಿಟಿ ಕೊಡುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು 4K ವಿಡಿಯೋ ರೆಕಾರ್ಡ್ ಮಾಡ್ಬೋದು. ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಬಜೆಟ್ನಲ್ಲಿ ಇದಕ್ಕಿಂತ ಒಳ್ಳೆ ಬೆಸ್ಟ್ ಕ್ಯಾಮ್ರಾ ಫೋನ್ ಇಲ್ಲ. ಸೊ ಬೆಸ್ಟ್ ಕ್ಯಾಮ್ರಾ ಫೋನ್ ಆಫ್ ದಿ ಇಯರ್ ಅಂತಂದರೆ ಮೋಟೋ Edge 50 Pro. ನೆಕ್ಸ್ಟ್ ಕ್ಯಾಟಗರಿ ಬೆಸ್ಟ್ ಡಿಸೈನು. ಇದು ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು. ಇದು ನನ್ನ ಒಪಿನಿಯನ್ನು. 2024ನಲ್ಲಿ ಬೆಸ್ಟ್ ಡಿಸೈನ್ ಫೋನ್ ಅಂತ ಅಂದರೆ Realme 12 Pro Plus. OnePlus Nord, Nothing Phone 2a ಇವು ಕೂಡ ಚೆನ್ನಾಗಿದೆ. ಬಟ್ ನನಗೆ ಇಷ್ಟ ಆಗಿದ್ದು Realme. ರಾಯಲ್ ಬ್ಲೂ ಕಲರ್ ಇರುತ್ತೆ, ಲೆದರ್ ವೇರಿಯಂಟ್ ಇರುತ್ತೆ, ಕೈಯಲ್ಲಿ ಇಟ್ಕೊಂಡಾಗ ಕ್ರಿಂಪು ಚೆನ್ನಾಗಿರುತ್ತೆ. ಇದು ನನ್ನ ಒಪಿನಿಯನ್ ಮಾತ್ರ. ನಿಮಗೆ ಈ 2024ನಲ್ಲಿ ರಿಲೀಸ್ ಆಗಿರೋ ಫೋನ್ಗಳಲ್ಲಿ ಯಾವ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಯಾಟಗರಿ ಬೆಸ್ಟ್ ಇನೋವೇಷನು. ಈ 2024ನಲ್ಲಿ ಮೊಬೈಲ್ಗಳಲ್ಲಿ ಹೊಸತನ ತಂದಿದ್ದು ಅಂತಂದರೆ ಅದು ಲಾವಾ ಅಗ್ನಿ 3. ಫ್ಲಿಪ್ ಫೋನ್ಗಳಲ್ಲಿ ಬ್ಯಾಕ್ ಸೈಡ್ ಡಿಸ್ಪ್ಲೇ ತಂದಿರ್ತಾರೆ ಚಿಕ್ಕದಾಗಿ, ಅದು ಪ್ರೀಮಿಯಂ ಫೋನ್ಗಳಲ್ಲಿ ಇರೋದು. ಬಟ್ ಇವರು 20,000 ಒಳಗಡೆ ಇಂಥ ಫ್ಯೂಚರ್ನ ತಂದಿದ್ದಾರೆ. ಈ ಬ್ಯಾಕ್ ಸೈಡ್ ಬರೋದು ಆಮ್ಲೆಟ್ ಡಿಸ್ಪ್ಲೇ ನೊಂದಿಗೆ ಬರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಫೋಟೋಸ್ ಏನಾದ್ರು ತೆಗಿತೀರಾ ಅಂತಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ವ್ಯೂ ಕಾಣಿಸುತ್ತೆ. ಸೊ ಹಾಗಾಗಿ ಬೆಸ್ಟ್ ಇನೋವೇಷನ್ ಆಫ್ ದಿ ಇಯರ್ ಫೋನ್ ಅಂತಂದ್ರೆ ಲಾವಾ ಅಗ್ನಿ 3. ನೆಕ್ಸ್ಟ್ ಕ್ಯಾಟಗರಿ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಅದರಲ್ಲಿ ಕೊಡ್ತಿರೋದೆಲ್ಲ ವರ್ತು ಅಂತ ಅಂದ್ರೆ ಅದು iQ Neo 9 Pro. ಬೆಸ್ಟ್ ಆಲ್ ರೌಂಡರ್ ಫೋನ್ ಅಂತಾನು ಹೇಳ್ಬೋದು. ಇದನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಡಿಸ್ಪ್ಲೇ ಚೆನ್ನಾಗಿರುತ್ತೆ, ಕ್ಯಾಮ್ರಾನು ಚೆನ್ನಾಗಿರುತ್ತೆ, ಬ್ಯಾಟ್ರಿನೂ ಚೆನ್ನಾಗಿರುತ್ತೆ. 35,000ದಲ್ಲಿ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತಂದ್ರೆ ಅದು iQ Neo 9 Pro. ನೆಕ್ಸ್ಟ್ ಮೋಸ್ಟ್ ಅಂಡರ್ ರೇಟೆಡ್ ಫೋನು ಅಂದ್ರೆ ಆ ಫೋನ್ಗೆ ಬರಬೇಕಾಗಿರೋ ಪ್ರಾಮುಖ್ಯತೆ ಬರದೇ ಇರೋದು ಆ್ಯಂಡ್ ಆ ಫೋನ್ ಲಾಂಚ್ ಆದಾಗ ಅದಕ್ಕೆ ಜಾಸ್ತಿ ಸೇಲ್ಸು ಆಗದೆ ಇರೋ ಫೋನ್ ಅಂತಂದರೆ ನಥಿಂಗ್ ಫೋನ್ 2a. ಈ ಫೋನ್ ಲಾಂಚ್ ಮಾಡೋದ್ರಲ್ಲಿ ಇದರ ಬೆಲೆ 23,000 ಇತ್ತು. ಬಾಕ್ಸ್ನಲ್ಲಿ ನಮ್ಮ ಚಾರ್ಜರ್ ಕೂಡ ಕೊಡ್ತಾ ಇರಲಿಲ್ಲ. ಅದನ್ನು ತೊಗೋಬೇಕು ಅಂತಂದರೆ 2,000 ಎಕ್ಸ್ಟ್ರಾ ಕೊಟ್ಟು ತೊಗೋಬೇಕಾಗಿತ್ತು. ಆ್ಯಂಡ್ ಆ ಟೈಮಲ್ಲಿ ಇದನ್ನು ಡ್ರಾಪ್ ಮಾಡಿದ್ರು. ಸೊ ಹಾಗಾಗಿ ಈ ಫೋನ್ಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದರೆ ಬಿತ್ತು. ಆ್ಯಂಡ್ ಇದು ಲಾಂಚ್ ಮಾಡಿದಾಗ ಕೂಡ ಆಪ್ಟಿಮೈಸೇಷನ್ ಅಷ್ಟು ಚೆನ್ನಾಗಿರಲಿಲ್ಲ, ಕ್ಯಾಮ್ರಾ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಇದ್ರ ಜೊತೆಗೆ MediaTek ಪ್ರೊಸೆಸರ್ನ ಯೂಸ್ ಮಾಡಿದ್ರು. ಇದರಿಂದ ಲಾಂಚ್ ಆದಾಗ ಸ್ವಲ್ಪ ನೆಗೆಟಿವಿಟಿ ಆದರೆ ಬಂತು. ಆ್ಯಂಡ್ ಅದೇ ಟೈಮ್ನಲ್ಲಿ ಮೋಟೋ ಫ್ಯೂಷನ್ನು ಆ್ಯಂಡ್ OnePlus Nord CE4 ಫೋನ್ಗಳು ಕೂಡ ಲಾಂಚ್ ಆಯಿತು. ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿ ಅದರ ಪರ್ಫಾರ್ಮೆನ್ಸ್ ಕೊಡ್ತಿತ್ತು. ಎಲ್ಲ ಡಿಪಾರ್ಟ್ಮೆಂಟು ಸ್ವಲ್ಪ ಚೆನ್ನಾಗಿದ್ವು. ಸೊ ಹಾಗಾಗಿ ಈ ನಥಿಂಗ್ ಫೋನ್ 2 ಸೈಡ್ ಇಟ್ಟು ಎಲ್ಲ ಆ ಬ್ರ್ಯಾಂಡ್ ಕಡೆ ಹೋದರು. ಆ್ಯಂಡ್ 2-3 ವರ್ಷ ಆದಮೇಲೆ ಇದರಲ್ಲಿ ಅಪ್ಡೇಟ್ಸ್ ಕೊಟ್ಟರು. ಅಪ್ಡೇಟ್ಸ್ ಆದಮೇಲೆ ಆಪ್ಟಿಮೈಸೇಷನ್ನು ಚೆನ್ನಾಗಿತ್ತು, ಕ್ಯಾಮ್ರಾನು ಚೆನ್ನಾಗಿತ್ತು. ಬಟ್ ಅಷ್ಟೊತ್ತಿಗೆ ಈ ಫೋನ್ ಮೇಲೆ ನೆಗೆಟಿವಿಟಿ ಸ್ಪ್ರೆಡ್ ಆಗಿರೋದ್ರಿಂದ ಇದಕ್ಕೆ ಬರಬೇಕಾಗಿರೋ ರೆಕಗ್ನೈಸೇಷನ್ ಇದಕ್ಕೆ ಬರಲಿಲ್ಲ. ಸೊ ಅದಕ್ಕಾಗಿ ಇದು ಮೋಸ್ಟ್ ಅಂಡರ್ ರೇಟೆಡ್ ಫೋನ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಕ್ಯಾಟಗರಿ ಬೆಸ್ಟ್ ಕಮ್ಬ್ಯಾಕ್ ಫೋನ್ ಅಂತ ಅಂದರೆ ಒಂದು ಕಾಲದಲ್ಲಿ ಯಾವ ಫೋನ್ ಏನು ತೊಗೊತೀಯ ಅನ್ನೋರು, ಬಟ್ ಈಗ ಅದೇ ಫೋನ್ನ ತಗೊಳ್ಳಿ ಅನ್ನೋ ರೇಂಜಿಗೆ ಬೆಳೆದಿದ್ದಾರೆ ಅಂತಂದರೆ ಅದು ಮೋಟ್ರೋಲಾದವರು. 2023ರಲ್ಲಿ ಲಾಂಚ್ ಮಾಡಿದಾಗ ಕ್ಯಾಮ್ರಾದಲ್ಲಿ ನಮಗೇನು ಅಷ್ಟು ದೊಡ್ಡ ಪರ್ಫಾರ್ಮೆನ್ಸ್ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ 2024ರಲ್ಲಿ ಲಾಂಚ್ ಮಾಡಿರೋ ಪ್ರತಿಯೊಂದು ಫೋನ್ಗಳಲ್ಲೂ ಕ್ಯಾಮ್ರಾ ಪರವಾಗಿ ಇವರು ಎಲ್ಲೂ ಕಾಂಪ್ರಮೈಸ್ ಆಗಿದೆ ಅಂತಲೂ ಹೇಳ್ಬೋದು. ಈಗಲೂ ಕೂಡ ತುಂಬ ಜನ ಯೂಟ್ಯೂಬರ್ಸು 20,000 ಒಳಗಡೆ ಫೋನ್ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಬೇಕು ಅಂತಂದರೆ ನಿಮಗೆ
ಮೋಟೋನೇ ಸಜೆಸ್ಟ್ ಮಾಡ್ತಾರೆ. 20,000ದಲ್ಲಿ ಬೆಸ್ಟ್ ಕ್ಯಾಮ್ರಾ ಫೋನ್ ಬೇಕು ಅಂತಂದ್ರೆ ಮೋಟೋ ಫೋನ್ ಬೇರೆ ಇದಾವೆ. ಸೊ ಬೆಸ್ಟ್ ಕಂಬ್ಯಾಕ್ ಫೋನ್ ಆಫ್ ದಿ ಇಯರ್ ಅವಾರ್ಡ್ನ ಈ ಫೋನ್ಗೆ ಕೊಡ್ಬೋದು. ನೆಕ್ಸ್ಟು ಬೆಸ್ಟ್ ಸ್ಮಾರ್ಟ್ ಫೋನ್ ಆಫ್ ದಿ ಇಯರ್ ಅಂದರೆ ಆ ಫೋನ್ನಲ್ಲಿ ಎಲ್ಲ ಚೆನ್ನಾಗಿರಬೇಕು, ಇಂಥದ್ದು ಚೆನ್ನಾಗಿಲ್ಲ ಅಂತ ಇರಂಗಿಲ್ಲ. ಅಂಥ ಫೋನ್ ಅಂತಂದರೆ ಅದು iQ13. ಇದರ ಬೆಲೆ 55,000 ಇದೆ. ಒಂದು ಕಾರ್ಡ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊತೀರಾ ಅಂತಂದರೆ ಇದು ನಿಮಗೆ 50,000 ಬರುತ್ತೆ. 50,000ದಲ್ಲಿ ಬೆಸ್ಟ್ ಡಿಸ್ಪ್ಲೇ, ಬೆಸ್ಟ್ ಪರ್ಫಾರ್ಮೆನ್ಸು, ಬೆಸ್ಟ್ ಕ್ಯಾಮ್ರಾ, ಬೆಸ್ಟ್ ಬ್ಯಾಟ್ರಿ, ಪ್ರತಿಯೊಂದು ಕೂಡ ಇದು ನಿಮಗೆ ಈ ಬಜೆಟ್ನಲ್ಲಿ 50,000ದಲ್ಲಿ ಬೆಸ್ಟ್ ಆಗಿರುತ್ತೆ. ಆ್ಯಂಡ್ ಇದು ಈ 2024 ಡಿಸೆಂಬರ್ನಲ್ಲಿ ಲಾಂಚ್ ಆಗಿರೋದು. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ನ ಯೂಸ್ ಮಾಡಿದ್ದಾರೆ. ಈ 2024ನಲ್ಲಿ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಂದರೆ ಅದು iQ13. ನೆಕ್ಸ್ಟು ವರೆಸ್ಟ್ ಸ್ಮಾರ್ಟ್ ಫೋನ್ ಆಫ್ ದಿ ಇಯರ್ ಅಂತಂದರೆ ಈ ಕ್ಯಾಟಗರಿಯಲ್ಲಿ ತುಂಬ ಫೋನ್ ಬರ್ತವೆ. ಬಟ್ ಜನ ಈ ಬ್ರ್ಯಾಂಡಿಂದ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು, ಆದರೆ ಇವರು ಎಕ್ಸ್ಪೆಕ್ಟ್ಗೆ ತಕ್ಕಂತೆ ಫೋನ್ಗಳನ್ನ ತರಲಿಲ್ಲ. ಅದೇ ರಿಯಲ್ಮಿ 13 Pro ಸೀರೀಸು. ಇದು ಯಾವಾಗ ಲಾಂಚ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ದಂಗೆ ಲಾಂಚ್ ಮಾಡಿದ್ರು. ಆ್ಯಂಡ್ 12 Pro ಸೀರೀಸ್ಗೂ 13 Pro ಸೀರೀಸ್ಗೂ ನಿಮಗೆ ಡಿಫ್ರೆನ್ಸ್ ಏನಿರಲ್ಲ. ಸೊ ಲಾಸ್ಟ್ ಇಯರ್ 12 Pro ಸೀರೀಸಲ್ಲಿ ಏನು ತಂದರು ಅದೇ ಸೇಮ್ ಸ್ಪೆಸಿಫಿಕೇಷನ್ನೇ 13 Pro ಸೀರೀಸಲ್ಲೂ ತಂದುಬಿಟ್ಟು ಹೆಸರು ಮಾತ್ರ 13 Pro ಸೀರೀಸ್ ಅಂತ ಚೇಂಜ್ ಮಾಡಿದ್ದಾರೆ. ಇದು ಆಫ್ಲೈನಲ್ಲಿ ಸೇಲ್ಸ್ ಏನೋ ಜಾಸ್ತಿ ಆಗಿದೆ ಅನ್ನೋ ಗೊತ್ತಿಲ್ಲ, ಬಟ್ ಆನ್ಲೈನಲ್ಲಿ ಇದನ್ನು ಯಾರೂ ರೆಕಮೆಂಡ್ ಮಾಡಲಿಲ್ಲ. ಯಾಕಂದರೆ 12 Pro ಸೀರೀಸ್ನಲ್ಲೂ ಇರೋದೇ 13 Pro ಸೀರೀಸ್ನಲ್ಲೂ ಇದ್ದಾರೆ, ಮತ್ತು ಇದನ್ನೇನಕ್ಕೆ ರೆಕಮೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಬೆಸ್ಟು ವರೆಸ್ಟ್ ಸ್ಮಾರ್ಟ್ ಫೋನ್ ಆಫ್ ದಿ ಇಯರ್ ಅಂತಂದರೆ ಅದು ರಿಯಲ್ಮಿ 13 Pro ಸೀರೀಸು. ಇದು 2024ನಲ್ಲಿ ಬೆಸ್ಟ್ ಸ್ಮಾರ್ಟ್ ಫೋನ್ ಆ್ಯಂಡ್ ವರೆಸ್ಟ್ ಸ್ಮಾರ್ಟ್ ಫೋನ್. ನಿಮಗೆ ಯಾವ ಫೋನ್ ಬೆಸ್ಟು, ಯಾವ ಫೋನ್ ವರೆಸ್ಟು ಅಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.